Hi guys, welcome back to my channel. ನಾನು ನನ್ನ ಫ್ರೆಂಡ್ ಸಿತೇಶ್ ಇವತ್ತು ಕೆಲಸ ಇಂಟರ್ವ್ಯೂಗೆ ಬೈತಾ ಇದ್ದು. ಇಂಟರ್ವ್ಯೂಗೆ ಹೆಚ್ಚಿನ ಜನ ಇಲ್ಲ, ಒಂದು 500 ಜನ ಇದ್ರೆಲ್ಲ ನಮ್ಮ ಥರನೇ ಪಾಪ ಇಂಜಿನಿಯರಿಂಗ್ ಮಾಡಿ ಬಂದರು. ಹೆಂಗಂತ ಹೇಳಿದ್ರೆ ಲೈನ್ ಮಾಡಿ ಅಂತಿದ್ರು. ಲೈನ್ ಮಾಡಿದ್ರೆ ಇಲ್ಲಿಂದ ನಮ್ಮದು ಮೆಜೆಸ್ಟಿಕ್ ತನಕ ಲೈನ್ ಹತ್ತೇನೋ ಅಷ್ಟು ಜನ ಬಂದಿರೋ ಕಾಣಿ. ಫ್ಯೂಚರ್ ಸ್ಟೂಡೆಂಟ್ಸ್ಗೆಲ್ಲ ಒಂದು ಕೀ ಅಡ್ವೈಸ್ ತಗೊಂಡ್ರೆ ಏನಾದರೂ ಸೈಡಾಗಿ ನಿಮ್ಮ ಸ್ಕಿಲ್ ಟ್ಯಾಲೆಂಟ್ ಮೇಲೆ ಹೋಯ್ನಿ ಇಂಜಿನಿಯರಿಂಗ್ ಮಾಡಿ ಕಾರ್ಪೊರೇಟ್ ಲೈಫಿಗೆ ಬಂದಕ್ಕೆ ದಬಾಗ್ತಾನೆ ಹೇಳಿದ್ರೆ ಎಂತ ಮಾಡೋಕ್ಕೂ ಆಗ್ತಿಲ್ಲ. ತೋರಿಸ್ತೆ ನಿಮಗೆ ಎಷ್ಟು ಜನ ಇದ್ರೆ ಅನ್ಕೊಂಡು. ಇದು ಹಾರ್ಶ್ ರಿಯಾಲಿಟಿ. ಒಂದು ಸ್ವಲ್ಪ ಬೇಜಾರು ಆಗ್ತದೆ, ಬಿಕಾಸ್ ಅಷ್ಟು ಕಷ್ಟಪಟ್ಟು ಇಂಜಿನಿಯರಿಂಗ್ ಮಾಡಿ ಇಲ್ಲಿ ಬಂದ್ಕೊಂಡು ಈ ಥರ ಅವ್ರು ಹೇಳ್ರು ಅಂದ್ಕೊಂಡು ಲೈನ ನಿನ್ಕೋ ಆಚೆ ಹೋಗು ಈಚೆ ಹೋಗು ಅಂತ ಹೇಳಿ ಕತ್ತಿ ಕುಣಿಸ್ತಾ ಇದ್ರು ಎಲ್ರೂ. ಸೊ ನೋಡಿ, ನೀವೇ ಡಿಸೈಡ್ ಮಾಡಿ. ನಿಮ್ಮ ಟ್ಯಾಲೆಂಟ್ ಮೇಲೆ ಯೂಟ್ಯೂಬ್ ಮಾಡ್ತೀರಾ, ಮಾಡಿ. ಯಾವನ್ ಬೇಕಾದ್ರೆ ನಕ್ಕೊಳ್ಳಿ, ಏನು ಬೇಕಾ ಮಾಡ್ಕೊಳ್ಳಿ. ನಿಮ್ಮ ದುಡ್ಡು ಬಂತ, ನಿಮ್ಮ ಫ್ಯಾಮಿಲಿ ದುಡ್ಡು ಹಾಕ್ರಿ, ಅಷ್ಟೇ ಸಾಕು. ಕಾಣಿ ಹ್ಯಾರ್ ಸ್ಟಿಲಿಟಿ ಇದು ತೋರಿಸ್ತೆಗ ವಿಡಿಯೋ ನೋಡಿ. ಇವರೆಲ್ಲ ನಮ್ಮ ಇಂಜಿನಿಯರಿಂಗ್ ರಾಯಲ್ ಮೆಕ್ ಅಂತ ಹೇಳ್ಕೊತಿರ್ತವ್ರು ನಾವೆಲ್ಲ. ಇವಾಗ ಏನಾಗಿದೆ ಸ್ಟೋರಿ, ಅಲ್ಲಿ ಮುಂದೆ ಎಂಟ್ರಿ ಪ್ರೋಸೆಸ್ ಅಂತ ಇದು ಒಂದು ಸಿಸ್ಟಮ್ಯಾಟಿಕ್ ಇಲ್ಲ, ಏನಿಲ್ಲ. ರೆಸ್ಯೂಮೆ ನೋಡಿ ಎಷ್ಟು ಹಾರಾಡ್ತಿದೆ. ಕಾನ್ವೊಕೇಶನ್ ಡೇಟೇನೋ ನಮ್ಮ ಡಿಗ್ರಿ ಸರ್ಟಿಫಿಕೇಟ್ ಹಾಕಿ ಇವಾಗ ರೆಸ್ಯೂಮೆ ಹಾಕ್ತಾ ಇದೆ, ಅಷ್ಟೇ ಡಿಫ್ರೆನ್ಸ್. ನಿಂತ ಸಾಕ, ಈಗ ಕುತ್ಕೊಂಡು ಹೋಗ್ತಿತ್ತು. ಏನಂದರೆ 1/4 ಗಂಟೆ 20 ನಿಮಿಷ ನಿಂತ್ಕೊಂಡು ಕಾಯ್ತು. ಒಂದು ಹಾರ್ಡ್ಲಿ ಒಂದು 20-25 ಜನ ಒಳ ಹೊರೋದು. ಹೆಣ್ಮಕ್ಳೇ ಹೊದ್ದು, ಗಂಡು ಮಕ್ಳು ಯಾರೂ ಇಲ್ಲ ಪಾಪ. ಅವರೆಲ್ಲ ಇನ್ನೂ ಒಂದು ಲೈನ ನಿಂತ್ಕೊಂಡು ಕಾಯ್ತಾ ಇದ್ರು. ಕೆಲವು ಇಲ್ಲಿಂದ ಇಂಜಿನಿಯರಿಂಗ್ ಮಕ್ಳಿಗೆಲ್ಲ ಇದನ್ನೆಲ್ಲ ಕಣ್ಣು ನಗು ಬತ್ತಿತ್ತು, ಎಂತ ಇವ್ರು ಹಿಂಗೆಲ್ಲ ಕಾಯ್ತಿದ್ರನ್ನ ಹೇಳಿ. ಪಾಪ ಗೊತ್ತಿಲ್ಲ ಅವ್ರ ಫ್ಯೂಚರು ಹಿಂಗೆ ಇರುತ್ತೆ ಅನ್ಕೊಂಡು. ಹೋಪ್ಫುಲಿ ಇಪ್ಪಕ್ಕಾಗ, ಬಟ್ ಸ್ಟಿಲ್ ಹೇಳ್ತಾ ಇದ್ದೆ, ಒಬ್ರು ನೆಗೆಡೋಕ್ಕಿಂತ ಮುಂಚೆ ಅವ್ರು ಥಿಂಕ್ ಮಾಡ್ಕೊ ಅವರು ಇಂಜಿನಿಯರಿಂಗ್ ಮಾಡಿ ಬಂದಾರೆ ಅಂದ್ಕೊಂಡು. ಪಾಪ ಎಷ್ಟೋ ಜನ ತುಂಬ ಕನ್ಸ್ಕೊಂಡ್ಕ ಬಂದಿರೋ. ವಿಡಿಯೋ ಇದೆ, ಹಾಕ್ತೆ ನಾನು. ಎಂತ ಸಿದ್ದೇಶ್ ಎಂತ ಹೇಳ್ತಿದ್ದ ಅಂತ ಎದ್ದವರೆಲ್ಲ ಅವಲ್ಲಿ ಎಂತ ಹೇಳ್ತಿಲ್ಲ, ಅದೇ ಲೈನ್ ಲೈಟಾಗಿ ಆಚೆ ಈಚೆ ಅಂತಿದ್ದ. ಪಾಪ ಅಲ್ಲಿ ಕೂತ್ಕೊಂಡು ರೆಸ್ಟ್ ಮಾಡ್ತಿದ್ದಾರಲ್ಲ, ಹೋಯ್ನಿ ಈಗ ಕೇಂತಿದ್ರು. ಅವ್ನು ಬೈ ಕೂಡ ಕೇಳ್ತಿ ಕಾಣ್ತಾನೆ, ತೋರಿಸ್ತೆ. ಎಂತ ಸ್ಟಾರ್ಟ್ ಮಾಡ್ಕೊಂಡು ಹೇಳಿದ್ದೆ ನಾನು ಬಜ್ಜಿ ಅಂಗಡಿ ಹಾಕುವ. 1,000 ಜನ ಇದ್ರು, 10,000 ರೂಪಾಯಿ ವ್ಯಾಪಾರ, ಪ್ಲೇಟಿಗೆ 10 ರೂಪಾಯಿ ಅಂದರು. ಅವ್ನು ಬೈತಿದ್ನ ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ ಇವನು ಹೇಳೋದು ನಿಜ. ಒಂದು ಸಣ್ಣ ಬಜ್ಜಿ ಅಂಗಡಿ ಹೈಕಡ್ರಿತ್ತಲ್ಲ, ಒಳ್ಳೆ ದುಡ್ಡು ಹತ್ತಿ ಇವತ್ತಿಗೆ. ಏನೋ ನಡೀತು, ಎಂತಿಲ್ಲ, ಸುಮ್ಮನೆ ಗುದ್ದಾಟ. ಡೋಂಟ್ ವರಿ. ಸೊ ಗೈಸ್, ಆಫ್ಟರ್ 2 hours 2 ತಾಸು ಆಯಿತು ಕಾದು ನಂಗೆ ಸಾಕಾಯ್ತು. ಇವನು ಹೇಳಿದೆ ಈ ರೋಡ ಬಸ್ ಬರ್ತಿಲ್ಲ ಅನ್ಕೊಂಡು. ಈಗ ನನ್ನ ಕಣ್ಣಿಗೆ ಒಂದು BMTC ಕಂಡಿತ್ತು. ನಾನು ನನ್ನ ಆಧಾರ್ ಕಾರ್ಡ್ ತೋರಿಸ್ಕೊ, ನಂಗೆ ಆಗ್ತಿಲ್ಲ, ಸುಸ್ತಾಯಿತು. ಬರ್ತೀವಿ ವಿವರ್ಸಿ ಎಷ್ಟು ಸಲ ತೋರಿಸೋದಿದೆ ತಾಗಳಿಂದ. ಸೊ ಫೈನಲಿ ಮರ್ಕೆ ಅಂತ ಇಂಟು ಒಂದು ಕಾಫಿ ಕುಡಿಕರ್ಕ ಬಂದ. ಅದಕ್ಕೂ ಅಲ್ಲಿ ತುಂಬ ಕ್ಯೂ ಇತ್ತು, ಅದಕ್ಕೆ ಕಾಯ್ತಾ ಇತ್ತು. ತಗೊಬತ್ತೆ ಈಗ ಅನ್ನ. ಕಡ್ಗಿ ಮುತ್ತ ನನ್ನ ಹೊಟ್ಟೆ ಕಾಣಿಸ್ತಿಲ್ಲ. ಹೊಟ್ಟೆ ಇಲ್ಲ. ಕಾಫಿ ಕುಡಿಯುವ ವಿಧಾನ. ಇವಾಗ ಗಂಟೆ ಬಂದುಬಿಟ್ಟು 1:37. ಊಟಕ್ಕಂತ ಬಂದಿದ್ವಿ. ಮೇ ಬಿ ಇದು ಮೆಸ್ ಅನಿಸುತ್ತೆ. ನಾವು ಊಟ ಏನೂ ಇಲ್ಲ ಅಂತ ಹೇಳಿದ್ದಕ್ಕೆ ನೂಡಲ್ಸ್ ಏನೋ ಆರ್ಡರ್ ಮಾಡಿದ್ವಿ. ಅದು ಕೂಡ ಇವತ್ತು ಸ್ಯಾಟರ್ಡೆ, ಸೊ ನಾನ್ ವೆಜ್. ವೆಯ್ಟ್ ಮಾಡ್ತಾಯಿದ್ದೀವಿ. ಹಸು ಆಗ್ತಾಯಿದೆ, ಹೊಟ್ಟೆಲಿ ತಾಳ ಹಾಕ್ತಿದೆ. ಆಮೇಲೆಲ್ಲ ಸ್ಟಾಫ್ಸ್ ಎಲ್ಲ ಊಟ ಮಾಡ್ತಾಯಿದ್ರು. ನನ್ನ ಫ್ರೆಂಡ್ಸ್ ಈಗ ತಪ್ಪಕ್ಕೆ ಹೋಯಿರೋ, ಇನ್ನೂ ಬರಲ್ಲ. ಆಮೇಲೆ ಅಂತೂ ಇಂತೂ ಅವ್ರದ್ದು ರೆಸ್ಯೂಮ್ ಎಲ್ಲ ಕೊಟ್ಟು ಬಂದ್ರೆ ನೆಕ್ಸ್ಟಿಗೆ ಇಂಟರ್ವ್ಯೂ ಕರೀತಾರೆ ಅಂದ್ಕೊಂಡು ಕಾಂಬ ಎಂತ ಆಗ್ತಂದು ಹೇಳಿ
ನೆಕ್ಸ್ಟ್ ವಿಲ್ ಸಿ. ಇದು ನಮ್ಮ ಊಟ ತೋರಿಸೋ. ಸೊ ಫೈನಲಿ ಇವ್ರದ್ದು ಇಂಟರ್ವ್ಯೂ ಮುಗೀತು. ಗಂಟೆ ಬಂದುಬಿಟ್ಟು 3:15. ಎಸ್ ಫೈನಲಿ. ಸೊ ಫೈನಲಿ ವಿ ಕೇಮ್ ಬ್ಯಾಕ್ ಟು ಅವರ್ ರೂಮ್. ಆಯಿತು, ಇಂಟರ್ವ್ಯೂ ಎಲ್ಲ ಆಯಿತು. ಇನ್ನು ಎಂಥ ಪಪ್ಪತ್ತಿಗೆ ಸ್ವಲ್ಪ ಫ್ರೂಟ್ಸ್ ಎಲ್ಲ ತಗೊಬಂತು. ಫುಲ್ಲು ಎಂತ ಹೇಳೋದು, ಬಾಡಿ ಟೆಂಪರೇಚರ್ ಎಲ್ಲ ಹೀಟ್ ಆಯ್ತು ಅಂದ್ಕೊಂಡು. ಇನ್ನು ಎಂತ ಮಾಡೋದು, ಸ್ಯಾಟರ್ಡೇ ರೂಮ್ ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡು ಆಯಿತು. ಮತ್ತು ನಮ್ಮ ಅಣ್ಣ ಊರಿಗೆ ಹೊರಟ್ರು. ಸೊ ಇವತ್ತಿಗೆ ಈ ವಿಡಿಯೋ ಇಲ್ಲಿಗೆ ಎಂಡ್. ಮುಂದಿನ ವಿಡಿಯೋಲಿ ಸಿಗುವ. ಅಲ್ಲಿ ತನಕ ಟಾಟಾ.